ಪಾರು ಅವನು ನನ್ನ ಮಗ ಯುದ್ಧ ಭೂಮಿನಲ್ಲಿ ಬಿಟ್ರು ಗೆದ್ಕೊಂಡ್ ಬರ್ತಾನೆ. ಮಗು ಕಳ್ದ್ ಹೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈಗ ಹೋಗಾಯ್ತಲ್ಲ ನೋಡು, ನಂಗೂ ಎಷ್ಟೊಂದ್ ಜನ ರೌಡಿಗಳು ಮಗುನ ಕಿಡ್ನಾಪ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಎದುರಿಸ್ತಾ ಇದ್ರು. ನಾನೇ ಧೈರ್ಯವಾಗಿದ್ದೀನಿ. ಮಗು ಸಿಗುತ್ತೆ ಅಂತ ಹೋಗ್ತಿದ್ದಾಗೆ ಮತ್ತೆ ಮಗು ಕಳ್ದ್ ಹೋಗುತ್ತೆ. ಅದೇ ಯಾಕೆ ಅಂತ ನಾವ್ ಯೋಚನೆ ಮಾಡ್ಬೇಕಾಗಿರೋದು. ಮಗುನ್ ಹುಡ್ಕಿ ಹುಡ್ಕಿ ಸಾಕಾಗೋಗ್ಬಿಡ್ತು. ಮಗು ಸಿಗೋದು ಬಹಳ ಕಷ್ಟ ಐತ್ರಿ. ತಲೆ ಮೇಲೆ ತಲೆ ಬೀಳ್ಲಿ, ಕಾವೇರಿ ನದಿ ವಾಪಸ್ ಹರಿಲಿ. ಇನ್ನೊಂದ್ಸರಿ ಮಗುನ್ ಹುಡ್ಕೊಂಡೆ ಮನೆಗೆ ಬರೋಣ. ನಿನ್ ಕೈಲೇ ನಾದಸ್ವರ ಅಂತ ಹುಡ್ಕಾಕ ಆಗೋದು. ನಿನ್ ಮಗುನಾರ ಹುಡುಕೋ. ನಿನ್ ಮಗು ಅಲ್ಲ, ಸುಮಿತ್ರಕ್ಕನ್ ಮಗು. ನಮ್ಗಾಗಿದೆ, ನಿಮ್ಮಿಬ್ರಿಗೂ ತಮಾಷೆ ಎಲ್ಲ ಸುಮ್ಮನೆ ಇದ್ರೆ ಸರಿ. ಇವಾಗ ನೆಕ್ಸ್ಟ್ ಸೀನಲ್ಲಿ ಮಗು ಎಲ್ಲಿಗೆ ಹೋಗಿದೆ? ಈಗಾಗ್ಲೇ 3 ಸೀನ್ ಆಗಿದೆ. 4ನೇ ಸೀನು ಮಗು ಬಸ್ ಸ್ಟಾಪ್ ಹತ್ರ ಹೋಗಿದೆ. ಇಲ್ಲಿ ಹತ್ರದಲ್ಲಿ ಬಸ್ ಸ್ಟಾಪ್ ಅಲ್ಲಿದೆ. ನನಗೆ ಗೊತ್ತು, ಕರ್ಕೊಂಡು ಹೋಗ್ತೀನಿ ಬನ್ನಿ. ಮಂಜ, ಹೋಗಿನ ಮುಂಚೆ ದೇವ್ರ ನೆನ್ಸ್ಕೊರೋ. ಏನಂತ ಬೇಡ್ಕೊಂಡ್ಯೋ? ಮಗು ಫಸ್ಟ್ ಮದ್ವೆ, ಆಮೇಲೆ ಮಗು. ನಾನು ಕಳೆದೋಗಿರೋ ಮಗು ಬೇಗ ಸಿಗ್ಲಿ ಅಂತ ಬೇಡ್ಕೊಂಡೆ. ನನ್ನ ನಾದಸ್ವರನು ಸಿಗ್ಲಿ ಅಂತ ಬೇಡ್ಕೊರೋ. ಅಮ್ಮ, ಅಯ್ಯೋ ನಾನು ಎಲ್ಲಿದ್ದೀನಿ? ಎಲ್ಲಿ ಕರ್ಕೊಂಬಂದ್ರಿ ನನ್ನ? ಸರಿಯಾದ ಜಾಗಕ್ಕೆ ಬಂದಿದ್ಯಾ? ಆ ಮಗುಗೂ ನಿನ್ಗೇನೋ ಸಂಬಂಧ? ನನಗೂ ಮಗುಗೂ ಏನು ಸಂಬಂಧ ಇಲ್ಲ. ಅದ್ ಯಾರ್ದೋ ಮಗು, ನಂಗೇನ್ ಗೊತ್ತು? ಮತ್ತ್ಯಾಕೋ ಅಲ್ಲಿದ್ದೆ? ನಿಜ ಹೇಳೋ, ನೀನ್ ಆ ಮನೆಗ್ ಸಂಬಂಧಪಟ್ಟು ಅಂತಾನೆ? ಹೌದು. ಮತ್ ಮಗು ಎಲ್ಲಿ? ಅದನ್ನೇ ನಾವು ಹುಡುಕ್ತಿರೋದು. ಆ ಮಗು ಹೆಂಗ್ ಹೋಯ್ತದೆ, ಹೆಂಗ್ ಬರ್ತದೆ, ಅದ್ ಹೆಂಗ್ ಗೊತ್ತಾಯ್ತದೆ? ಅದೇಂಗೆ ನಂಗೂ ಗೊತ್ತು. ಗುರು, ಎರಡಾಕ್ಲಾ? ಹೇಳ್ತೀರಿ ಹೇಳೋ. ಅದು ಸುಮಿತ್ರಮ್ಮನ್ ಮಗು. ಅದ್ರ ಹೆಸರು ವಿನು ಅಂತ. ಸಿಕ್ಕಾಬಟ್ಟೆ ಚೂಟಿ. ನಿನ್ನಂತ 10 ತಲೆ ಸೇರಿದ್ರೆ ಅದ್ರದ್ದು 1 ತಲೆ. ಅದಕ್ಕೆ ಅಲ್ವೇನೋ ನಾವು ಟಿವಿ ನೋಡಿದೀವಿ, ಅದಕ್ಕೆ ಅಲ್ವಾ ನಾವು ಫಾಲೋ ಮಾಡ್ತಾ ಇರೋದು. ನಾವು ಕೇಳ್ತಾ ಇರೋದು ಅದಲ್ಲ, ಆ ಮಗು ಇಂಥ ಜಾಗಕ್ಕೆ ಹೋಯ್ತದೆ ಅಂತ ಅದನ್ನ ಫಾಲೋ ಮಾಡ್ಕೊಂಡೇ ಹೋಯ್ತಿರಲ್ಲ, ಅದೇಂಗೆ? ಅದು ಸುಮಿತ್ರಮ್ಮ ಹೇಳಿದ್ರು, ಆ ಮಗು ಕಾದಂಬರಿ ಓದುತ್ತಂತೆ. ಕಾದಂಬರಿಲಿ ಏನೇನ್ ಸೀನ್ ಬರುತ್ತೋ ಆ ಜಾಗಕ್ಕೆಲ್ಲ ಮಗು ಹೋಗುತ್ತಂತೆ. ಜನ ಗುರು ನಂಬಕ್ಕೆ ಆಯ್ತಾ ಇಲ್ವಲ್ಲ ಗುರು? ಬೇಡ ಬಿಡಿ. ಏನ್ರ ನಿಮ್ದು ಕಿತ್ತಾಟ? ಇವನ್ ಕಳ್ಳ ಅಂತ ನಂಗ್ ಮೊದ್ಲ ಗೊತ್ತು. ಒಂದ್ ಲೇಡಿ ಮನಿಗ್ ಹೋಗಿ ನಾದಸ್ವರ ಕೊಡು ಮಾಡ್ಯಾನ. ಬಾಯಿ ಮುಚ್ಚ್ರೋ. ಇವನ್ ಕಳ್ಳ ಅಂತ ಗೊತ್ತಾತು. ನೀವಿಬ್ರು ಯಾರ? ನಾವು ಈ ಏರಿಯಾ ಸರ್ವಿಸ್ ಸೋಷಿಯಲ್ ವರ್ಕರ್. ತಲಿ ತೆಗಿಯೋದ? ಯಾಕ ಜನಗಳು ಸೇವೆ ಮಾಡೋದು. ಅದು ಹೋಗ್ಲಿ, ನೀವ್ ಇಲ್ಯಾಕದಿರಿ? ಯಾಕ ಊರೊಳಗೆ ಮನೆ ಬಾಡಿಗೆಗಳು ಜಾಸ್ತಿ ಆಗೋಗ್ಬಿಟ್ಟಿದೆ, ಅದಕ್ಕೆ ಈ ಶೆಡ್ ಅಲ್ಲಿ ಇದೀವಿ ಅಷ್ಟೇ. ಇವ್ನ್ ಹಿಡಿದು ಕೊಟ್ಟಿದ್ದಕ್ಕ ನಿಮ್ಮಿಬ್ಬರಿಗೂ ಒಂದ್ ಬಹುಮಾನ ಕೊಡ್ತೇನಿ. ಸ್ಟೇಷನ್ಗೆ ಬಂದ್ ತಗೋರಿ. ಯಾವ ಟೆನ್ಷನ್? ರೈಲ್ವೆ ಸ್ಟೇಷನ್. ಓಡೋಗ್ಬಿಟ್ರು. ಹೋಗ್ಲಿ ಬಿಡು, ಅವ್ರನ್ನ ಫಾಲೋ ಮಾಡು.
ನಿನ್ಗೊಂದು ಟ್ರಾನ್ಸ್ಫಾರ್ಮ್ ಕೊಡ್ತೀನಿ. ಟ್ರಾನ್ಸ್ಮೀಟರ್. ಟ್ರಾನ್ಸ್ಮೀಟರ್ ಕೊಡ್ತೀನಿ. ಅದನ್ನ ತಗೊಂಡೋಗಿ ಅವ್ರ ಮನೆಗೆ ಫಿಕ್ಸ್ ಮಾಡು. ಅವ್ರು ಏನ್ ಮಾಡ್ತಾರೆ, ಏನ್ ಮಾತಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಎಲ್ಲ ಗೊತ್ತಾಯ್ತದೆ. ಅವಾಗ ನಾವು ಕಂಡಿಡಿಬಹುದು. ಕಂಡಿಡಿಬಹುದು. ಏನಂತೀಯ? ಮಂಜ ಹೋಲಿ, ನೀನ್ ನನ್ ಕಳ್ ಮಂಜ ಕಣೋ. ಮಂಜ, ನಿನ್ನ ನೋಡ್ದಾಗಿಂದ ನಂಗ್ ಹುಚ್ಚಿಡ್ದ್ಬಿಟ್ಟಿದೆ. ನಾನ್ ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಗೊತ್ತಾ ಮಂಜ. ನಿನ್ ಕೆಟ್ಟ ಆಲೋಚನೆಗಳನ್ನೆಲ್ಲ ಬಿಟ್ಟು ನನ್ ಜೊತೆಲೇ ಬಾ. ಐ ಲವ್ ಯು. ಅಂದ್ರೇನು, ಪ್ರೀತಿ ಅಂದ್ರೇನು, ಬಂದಿರೋ ಕೆಲಸ ಮುಖ್ಯ. ಮಂಜ, ನನ್ ಕರಿತಾ ಇದ್ರು ಮಾತಾಡಿಸ್ತಿದ್ರು ಹಾಗೆ ಹೋಗ್ತಿದ್ಯಾ? ಪ್ಲೀಸ್ ಬಾ. ಕಳ್ಬಂತ ಒಳ್ಳೆ ಚಾನ್ಸ್ ಹೊಡ್ದಲ್ಲೋ, ಲಡ್ಡುನೇ ಬಂದ್ ಬಾಯಿಗೆ ಬಿತ್ತಲ್ಲೋ. ಈಗಿನ ಕಾಲದಲ್ಲಿ ಸುಂದರವಾಗಿರೋ ಹುಡುಗಿರು ಕಳ್ರಿ, ಕೊಲೆಗಾರನ್ನ, ರೌಡಿಗಳನ್ನ ಯಾಕೆ ಲವ್ ಮಾಡ್ತಾರೋ ಗೊತ್ತಿಲ್ಲ. ಬಹುಶಃ ಸಿನಿಮಾ ನೋಡಿ ಸ್ಫೂರ್ತಿ ಇರ್ಬೇಕು. ಹತ್ರ ಬಂದ್ರೆ ಚೆನ್ನಾಗಿರಲ್ಲ, ಆ ಕಡೆ ಚಚ್ಬಿಡ್ತೀನಿ. ನಿದ್ದೆ ಗಂಡಲ್ಲಿ ಏನೋ ಕನ್ವರ್ಸ್ತಾನೆ. ಮಂಜ, ಕರಿತಾ ಇದ್ರೆ ಕೇಳಲ್ವಾ? ಹತ್ರ ಬಾ. ಲೇಟ್ ಆಗಿ ಬರ್ತೀಯ? ಯಾವ್ದೋ ಕಳ್ಬೇಕು, ಹಾಲು ಕುಡಿಯಕ್ ಬಂದ. ನನ್ಗಂತೂ ಸಾಕಾಗೋಯ್ತು. ಮಗುನ್ ಹುಡುಕ್ತಾ ಇರೋ ಜಾಗ ಇಲ್ಲ, ಇನ್ ಎಲ್ಲಿ ಅಂತ ಹುಡ್ಕೋಣ? ವೇದ, ಮಗುನ ನಮ್ಮನೇಲಿ ಬಿಟ್ಟು ಹೋಗಿದ್ರು. ಮಗು ಜವಾಬ್ದಾರಿ ನಮ್ದೇ ತಾನೆ. ಈಗ ಮಗು ಕಳ್ದೋಗಿದೆ, ಪ್ರಾಬ್ಲಮ್ ನನ್ಗೆ ಆಗತ್ತೆ. ಸುಮಿತ್ರಾ ಅವ್ರೆ, ಬೇಗ ಬನ್ನಿ. ಏನ್ ಪಾರು? ಮಗು ಎಲ್ಲಿದೆ ಅಂತ ಬುಕ್ ನೋಡಿ ಹೇಳ್ತೀರಾ? ಒಂದ್ ನಿಮಿಷ. 5ನೇ ಲೊಕೇಶನ್, ಮಗು ಬ್ರಿಗೇಡ್ ರೋಡ್ ಅಲ್ಲಿ ಇದೆ. ಬನ್ನಿ ಹೋಗೋಣ. ಲೊಕೇಶನ್ ಗೊತ್ತಾಗೋಯ್ತು. ಹೆಂಗೆ ನನಗೆ ಫಿಕ್ಸ್ ಮಾಡಿ ಬಂದಿದ್ದು? ಫಿಕ್ಸ್ ಮಾಡೋದ್ರಾಗೆ ನೀನು ಎಕ್ಸ್ಪರ್ಟ್ ಕಳ್ಳ. ಯಾವ ಕಡೆ? ಬ್ರಿಗೇಡ್ ರೋಡ್ ಕಡೆ. ನಡಿ ಹೋಗೋಣ. ಏನೋ ಮಗುನ ಕದಿಯೋದಕ್ಕೆ ಬಂದಿದ್ದೀರಾ? ಹೋಗ್ತಲೋ ಗಾರ್ಡನ್ ಹೋಟೆಲ್ ಬಂದಿದ್ರೆ ಮಗು ರಸ್ತೆಯಲ್ಲಿ ಒಂಟಿಯಾಗಿ ನಿಂತಿತ್ತಲ್ಲ, ಮಾತಾಡಿಸ್ತಾ ಇದ್ವಿ. ಈ ಮಗುನ ಅವ್ರ ಅಪ್ಪ ಅಮ್ಮನ ಹತ್ರ ಕೊಡೋಣ ಅಂತ ಬಂದ್ರಿ. ಯಾರೋ ನೀವು? ಈ ಮಗು ನಮ್ದಲ್ಲ, ಅಲ್ಲಿ ಬರ್ತಾ ಇದಾರಲ್ಲ ಅವ್ರದ್ದು. ಅವ್ರದೇ. ಅವ್ರು ಯಾರು ಗೊತ್ತಾ? ಈ ಮಗುನ ರಸ್ತೆ ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಾಂಪನ್ಸೇಷನ್ ಕೇಳ್ಬೇಕು ಅಂತ ಸ್ಕೀಮ್ ಹಾಕೊಂಡಿರೋರು. ಮಗುನ ರಸ್ತೆಗೆ ಬಿಟ್ಟು ಮಜಾ ತಗೋತಾ ಇದ್ದಾರ. ಎಂತ ರಾಕ್ಷಸರು ಅವರು. ಮಗುನ ಅನಾಥಾಶ್ರಮಕ್ಕೆ ಕೊಡ್ತೀನಿ, ಆದ್ರೆ ಅವರು ಕೊಡಲ್ಲ. ಮಗುನ ರಸ್ತೆ ಬಿಟ್ಟು ಅದು ಮಜಾ ತಗೋತೀನಿ, ಬಿಡ್ಬೇಕಂದ್ರೆ. ಪಿಸ್ತೂಲ್ ತಂದ್ಬಿಟ್ಟು ವಿಚಾರಿಸ್ಕಣ. ಪಾಪು ಅಳ್ಬಾಡತ್ತೀನಿ, ಬಾಕಿ ತಗೊಂಡ್ಬರ್ತೀನಿ, ಅಂಗಡಿ ಹೋಗಿ ಇಲ್ಲ ಆಯ್ತಾ? ಓಕೆ.
ಕಮ್ಮ ರೀ ಎಂತವ್ರಿ ನೀವು ಇಷ್ಟೊತ್ತಾದ್ರೂ ಮಗುನ್ ಕಂಡಿಡಿಯಕ್ಕಾಗಿಲ್ವಲ್ಲ? ನಾವು ಮಗುನ ಕಂಡಿಡಿತಾ ಇದೀವಿ. ಕಂಡಿಡಿಯಕ್ ಹೋದಾಗ್ಲೆಲ್ಲ ಯಾರೋ ಇಬ್ರು ಡುಮ್ಮಗಳು ಬಂದು ನಮ್ಗೆ ತೊಂದರೆ ಕೊಡ್ತಾ ಇದಾರೆ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಅವ್ರಿಗೆ ಹೆಂಗ್ ಗೊತ್ತಾಗ್ತಿದೆ ನಾವೆಲ್ಲಿ ಹೋಗ್ತೀವಿ ಏನ್ ಮಾತಾಡ್ತಿದೀವಿ ಅಂತ? ನಮ್ಮಲ್ಲೇ ಯಾರೋ ಮನೆ ಆಳ್ರಿದಾರ ಕಣ. ಅಂತವ್ರು ಯಾರಿದಾರ ನಮ್ಮಲ್ಲಿ? ಸುಮ್ನೆ ಇರೋ. ನೋಡಿ ಅದು ಟ್ರಾನ್ಸ್ಮಿಟರ್ ಕಾರು ಬ್ಯಾಗಿ ಹೇಗ್ ಬಂದಿದೆ ಅಂತ ಗೊತ್ತಿಲ್ಲ, ಅವರೇ ಇಟ್ಟಿರ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ, ಇಲ್ಲೇನು ಮಾತಾಡ್ತೀವೋ ಅದನ್ನ ಉಲ್ಟಾ ಮಾತಾಡಿ ಅವ್ರ ದಾರಿ ತಪ್ಪಿಸ್ಬೇಕು. ಆ ಮಗು ಎಲ್ಲೋಗಿದೆ ಅಂತ ಬುಕ್ ನೋಡಿ ಹೇಳಿ ಈಗ. ಹೇಳ್ತೀನಿ. ಆ ಮಗು ಇವಾಗ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದೆ. ಶಿವಾಜಿನಗರ ಅಂದ್ರೆ ತುಂಬಾ ಟ್ರಾಫಿಕ್ ಇರುತ್ತಲ್ಲ, ಆ ಏರಿಯಾ ತಾನೆ? ಹೌದು, ನಮ್ಗೆ ಇನ್ನೂ ತುಂಬಾ ಜನ. ಟ್ರಾಫಿಕ್ ಅಲ್ಲೆಲ್ಲ ಅವ್ನಿಗೇನು ಆಗಲ್ಲ. ಹಾಗಾದ್ರೆ ಬನ್ನಿ ಹುಡ್ಕಣ. ಶಿವಾಜಿನಗರ ಬರುತ್ತೆ. ಸರಿದ ಮಗನ. ಇದೇ ಅಲ್ವಲ್ಲ ಶಿವಾಜಿನಗರ? ಹೋಗ್ರು, ಇದೇ ಶಿವಾಜಿನಗರ. Twinkle, twinkle, little star, how I wonder what you are. Up above the world so high, like a diamond in the sky. ನೋಡಿ ಹೆಂಗೆ ಅವ್ರು ಇವಾಗ ಶಿವಾಜಿನಗರದಲ್ಲಿ ಇದಾರೆ. ಅಣ್ಣ ಫುಲ್ ಮಿಸ್ಗೇಟ್ ಮಾಡ್ಬಿಟ. ಬರ್ಮ, ನೀನು ಮಿಸ್ಗೆ ಗೈಡ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕಣ. ನಮ್ಮನ್ನ ಆಟ ಆಡ್ಸಕ್ ಬಂದ್ರೆ ಬಿಡ್ತೀವನ? ನಾವ್ಯಾರು ಬಿಸ್ಕೆಟ್ ಹಾಕೋರು? ಅವನು ಎಲೆಕ್ಟ್ರಿಕ್ ಸಾಧನ ಈ ಬ್ಯಾಗ್ ಒಳಗಡೆ ಯಾವಾಗ ಇಟ್ನ? ಗುನ್ನಣ್ಣವ್ರೆ, ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾ? ಮೊದ್ಲು ಮಗುನ ಹುಡುಕಿ. ನೋಡಿ, ನಾವ್ ಅವ್ರಿಗೆ ಶಿವಾಜಿನಗರ ಹತ್ರ ಮಗು ಇದೆ ಅಂತ ಹೇಳ್ಬಿಟ್ಟಿದೀವಿ. ಆಕ್ಚುಲಿ ಮಗು ಇರೋದು ಯಶವಂತಪುರದಲ್ಲಿ. ನಾವ್ ಇವಾಗ ಅಲ್ಲಿಗೆ ಹೋಗ್ಬೇಕು. ನಾವು ಯಶವಂತಪುರಕ್ಕೆ ಹೋಗ್ಬೇಕು, ಅವ್ರು ಶಿವಾಜಿನಗರದಲ್ಲಿ. ಅವ್ರನ್ನ ಇನ್ನೂ ಸ್ವಲ್ಪ ಆಟ ಆಡ್ಸೋನಿರಿ. ಇವಾಗ ಶಿವಾಜಿನಗರಕ್ಕೆ ಬಂದಿದೀವಿ. ಮಗು ಎಲ್ಲಿದೆ ಹೇಳಿ? ಅದು ಮಗು ಶಿವಾಜಿನಗರ 2ನೇ ಬ್ರಿಡ್ಜ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿದೆ. ಬ್ರಿಡ್ಜ್ ಕೇಳಿದಂತೆ. ಸುಮಿತ್ರಾ ಅವ್ರೆ, 2ನೇ ಬ್ರಿಡ್ಜ್ ಹತ್ರ ಇಲ್ಲ, ಮೊದಲನೇ ಬ್ರಿಡ್ಜ್ ಹತ್ರ ಇದೆ. ನೋಡಿ, ಅಲ್ಲಿ ನೋಡಿ, ಮಗು ಅಲ್ಲಿ ಕಾಣಿಸ್ತಾ ಇದೆ. ಅಯ್ಯೋ, ಇಲ್ಲೂ ಇಲ್ಲ. ಮಗು ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಮೇಲಿದೆ. ಏನು ಕೆಲಸ ಅಲ್ಲ ಕಣ. ತಗೊಳ್ಳೋ, ನೀನ್ ಹಾಕೋ. ಇದ್ರ ಕೇಳಿಸ್ತಾ ಇದೆ. ಮಗು ವಿಷಯ ಏನಾಯ್ತು? ನಮ್ಗೆ ತಿಂಡಿ ಬೇಡ, ತುಂಬಾ ಕಿವಿಲ್ ಹೋಯ್ತಾ ಇದೆ. ಓ, ನಿನ್ಗಿನ್ನೂ ಗೊತ್ತಾಗ್ಲಿಲ್ವೇನೋ? ನನ್ಗೆ ಕಿವಿ ಒಳಗಡೆ ಯಾರೋ ಪಿಸ್ತೂಲ್ ಇಟ್ಟು ಢಮ್ ಅನ್ಸಂಗಿದೆ. ಓ, ಮಗು ವಿಷಯ ಏನಾಯ್ತು? ದುಡ್ಡು ಕೊಡು. ದೋಸೆ ಬೇರೆ, ಪಲ್ಯ ಬೇರೆ, ಚಟ್ನಿ ಬೇರೆ, ಸಪರೇಟ್ ಸಪರೇಟ್ ಆಗಿ ಕಟ್ಸ್ಕೊಬೇಕು. ಓ, ತಿಂಡಿ ತಿನ್ನೋದು ಮುಖ್ಯ ಅಲ್ಲ ಕಣೋ, ಮೊದ್ಲು ಮಗು ಹುಡ್ಕೋದು. ಮಗು ಹುಡುಕ್ಬೇಕಾ? ಸರಿ ಬಾ, ಹೋಗ್ ಮಗು ಹುಡ್ಕಾನ. ಈಗ ಮಗು ತುಮಕೂರು ರೋಡ್ ನಲ್ಲಿರೋ ಗುಡ್ಡದ ಹತ್ರ ಹೋಗಿದೆ ಅಂತ ಅನ್ಸ್ತಾ ಇದೆ. ಮಗು ಗುಡ್ಡಕ್ಕೆ ಹೋಗುತ್ತಾ? ಮಗು ಪುಸ್ತಕನ ಪೂರ್ತಿ ಓದಿದೆ. ಇಲ್ಲಿ ಗುಡ್ಡ ಅಂತ ಬರ್ತಿದೆ ಅಂದ್ಮೇಲೆ ಅದು ಗುಡ್ಡಕ್ಕೆ ಹೋಗ್ಲೇಬೇಕು. ಸುಮಿತ್ರಾ, ಮಗು ಏನಾದ್ರೂ ಗುಡ್ಡದಿಂದ ಬಿದ್ಬಿಟ್ರೆ? ಯಾರು? ಅದು ತುಂಬಾ ಜಾಣ ಮಗು. ಅಂಬೆಗಾಲಲ್ಲೇ ಟ್ರೆಕ್ಕಿಂಗ್ ಮಾಡತ್ತೆ, ಗೊತ್ತಾ? ದಾವಣಗೆರೆ ದುಗ್ಗಮ್ಮ, ಮಗುಗೇನೋ ಆಗದಿದ್ರೆ ನಾನು ಪತಿ ಪರಮೇಶ್ವರನ್ ಕೈಲಿ ನಿನ್ಗೆ 101 ನಮಸ್ಕಾರ ಹಾಕಿಸ್ತೀನಿ. ಬಾರು ಆಂಟಿ, ನಾವ್ ಇಲ್ಲೇ ಮಾತಾಡ್ತಾ ಇದ್ರೆ ಟೈಮ್ ಆಗಿ ಹೋಗುತ್ತೆ. ಬನ್ನಿ, ಹೋಗಿ ಮಗುನ ಹುಡ್ಕೋಣ. ಪಾಪು ಅಲ್ಲಿದೆ. ಪಾಪು ಅಂಬೆಗಾಲ ಇಟ್ಕೊಂಡು ಅಷ್ಟು ದೂರ ಹೊರಟೋಗ್ಬಿಡ್ತಾ. ಅಲ್ಲೇ ಏನು ಆಕಾಶಕ್ಕೆ ಬೇಕಾದ್ರೂ ಹೋಗತ್ತೆ. ರೋಡಿಗಳು ಬೇರೆ ಬರ್ತಾ ಇದ್ದಾರೆ. ಅಯ್ಯೋ, ಇಷ್ಟು ದೂರ ಬೆಟ್ಟ ಹಾಕೊಂಡು ಹೋಗಿ ಪಾಪನ್ ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಆಗುತ್ತಲ್ವಾ? ಅಷ್ಟೇ ಅಲ್ಲ, ನಾವು ಪಾಪುನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರೋ ಅಷ್ಟರಲ್ಲಿ ರೌಡಿಗಳು ಕಿತ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಏನ್ ಮಾಡೋದು? ಲೇ ಮಂಜಾ, ಮಗು ಅಲ್ಲೇ ನೋಡು. ಆಂಟಿ, ಮಗು ಅಷ್ಟು ದೂರ ಇದೆ, ಅಕಸ್ಮಾತ್ ಉರುಳ್ಕೊಂಡು ಬಿದ್ದೋಗ್ಬಿಟ್ರೆ? ಮೊದ್ಲೇ ಹೆದ್ರದಿವಿ, ಇನ್ನೂ ಹೆದ್ರಿಸ್ಬೇಡ, ಸುಮ್ನೆ ಇರೇ. ಅಯ್ಯೋ, ಯಾಕೆ ಯೋಚನೆ ಮಾಡ್ತಾ ನಿಂತಿದ್ರ? ಹೋಗ್ ಮಗು ಕರ್ಕೊಂಡ್ ಬರೋಣ. ನೋಡು, ರೌಡಿಗಳು.
ವೇರ್ ಮೈಂಡ್ ವೇರ್ ರೋಡ್ ಸ್ವಲ್ಪ ಬುದ್ಧಿ ಅಲ್ಪ ಸಾದಿ ಅತ್ಯಮ್ಮ ಮಗು ಅಲ್ಲೈತ್ ನೋಡು. ಏನಣ್ಣ ಈ ಕಡೆ ಹೋಗ್ಬೇಕಾ? ಮಗು ಅಲ್ಲೈತ್ ನೋಡು. ಅಣ್ಣ ಮಗು ಅಲ್ಲೈತೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ರೆಡಿ ಹೋಗ ಮಗು ಹತ್ರ. ಮಂಜು 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 ಶಿವಾನಿ ಪಂಚ್ ಕೊಟ್ಟ ಶಿವಾನಿ ಕಥಂ ನಿನ್ ಕಹಾನಿ ನಿನ್ನ ಸ್ವಾಮಿ ಓ ನೀವು ಮಂತ್ರ ಅಲ್ಲಾರತಿ ಗೊತ್ತಾಯ್ತು. ನಾನು ಯಾವ್ದೋ ಬಂಡೆ ಅನ್ಕೊಂಡ್ಬಿಟ್ಟಿದ್ದೆ. ಸುತ್ತ ಉದ್ರಾಬಿಟ್ಟು ಮತ್ತೆ ಒಂಚೂರು ಉಳ್ಕೊಂಡ್ಬಿಟ್ಟದೆ. ನಾವ್ ಹಳ್ಳಿ ಜನ ನಾವು ಏನ್ ಸಹಾಯ ಬೇಕು ಕೇಳೋಣ ಮಾಡ್ತೀವಿ. ಮಗು ಆ ಬೆಟ್ಟದ ಮ್ಯಾಲೈತೆ, ಕರ್ಕೊಂಡ್ ಬರ್ಬೇಕಷ್ಟೇ. ಮಗು ಹೆಂಗ ಅಲ್ಲೋಯ್ತು? ಅದು ತುಂಬಾ ಬುದ್ಧಿವಂತ ಮಗು ಅದು. ಅಯ್ಯೋ ಅಣ್ಣ ಅಲ್ಲಿ ಹೋದ್ರೆ ಯಾರು ವಾಪಸ್ ಬಂದಿಲ್ಲ. ಅಲ್ಲಿ ಸೈಡ್ ತಗೊಂಡಿದ್ಯಾ? ಮಳೆಗಾಲದಲ್ಲಿ ಬೋ ಜಾರ್ತದ ಬೋರ್ ಹಾಕ್ಸ್ತಾ ಇದ್ಯಾ ನಾನು? ನೋಡೋಣ ಇಷ್ಟಪ್ಪ ಬಾಡಿ ಇಟ್ಕೊಂಡು ಬೆಟ್ಟ ಹತ್ತಕ್ಕಾಗಿಲ್ಲ. ಮಕ್ಳೇಟು ನಾನ್ ಹೇಳಿದ್ದು ಬೆಟ್ಟನ. ಬೆಟ್ಟ ತಕ್ಕಾಕಿಲ್ಲ. ಆಯ್ತಣ್ಣ ನಾವ್ ಒತ್ತಿ ಆ ಮಗುನ ಕರ್ಕೊಬತ್ತೀವಿ. ಆದ್ರೆ ಕೂಲಿ ಕೊಡ್ಬೇಕಾಯ್ತದೆ. ಕೊಡ್ತೀನಪ್ಪ. ಎಷ್ಟು ಕೊಡ್ಬೇಕು? 5,000. ಅಲ್ಲೇನು 50 ರೂಪಾಯಿ. ಅಷ್ಟೇನಾ? ಅಲ್ಲಿ ನೋಡಿ ಚಿಲ್ದ್ರೆ ಇಲ್ಲ. ಇಟ್ಕೊಳ್ಳಿ ಬೇಗ ಹೋಗಿ ಕರ್ಕೊಂಡ್ ಆಯ್ತಣ್ಣ. ಅಣ್ಣ ಇದು ನೀವು ಕೊಟ್ಟಿರೋದು ನೋಟಲ್ವಾ? ಆಯ್ತಣ್ಣ. ಮಗು ಸಿಗಕ್ಕೆ ಏನಾಗಿತ್ತು? ಜಗನು ಮತ್ತೆ ಅವ್ನ ಶಿಷ್ಯ ಮಗುನ ಕಿಡ್ನಾಪ್ ಮಾಡ್ಕೊಂಡು ಬೆಟ್ಟದ ಮೇಲೆ ಇಟ್ಟಿದ್ದ. 10ನೇ ತಾರೀಕು ಕಾದಂಬರಿ ಓದಿ ನಾವು ಮಗುನ ಕಂಡು ಹಿಡಿದ್ಬಿಟ್ವಿ. ಎಂತದೂ ಇಲ್ಲ. ನನ್ ಮಗು ಪತ್ತೇದಾರಿ ಬುಕ್ ನೋಡಿದ್ರೆ ಅರ್ಧ ಆಗತ್ತೆ. ಅದನ್ನ ಓದ್ಕೊಂಡು ಬೆಟ್ಟಕ್ಕೆಲ್ಲ ಹೋಗೋದಿಲ್ಲ. ಹಾಗಂತ ನೀವೇ ಹೇಳಿದ್ರಲ್ಲ. ಸುಮ್ನೆ ನಿನ್ನ ಫೂಲ್ ಮಾಡಕ್ಕೆ ಹಾಗೆ ಹೇಳಿದ್ದೆ ಅಷ್ಟೇ. ಹಾಗಂದ್ರೆ ನಾನು ಎಷ್ಟು ತನಕ ಕಂಡಿದ್ದು ಕಲರ್ ಕಲರ್ ಕನ್ಸು. ಪಾರ್ವತಿ ಪರಮೇಶ್ವರ